ಕರ್ನಾಟಕ ಬಂದ್ ಬಗ್ಗೆ ಡಿಜಿಪಿಯಿಂದ ಮಾಹಿತಿ ಪಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಎಂ ನಿವಾಸ ಕಾವೇರಿಗೆ ಆಗಮಿಸಿದ ಡಿಜಿಪಿ ನೀಲಮಣಿ ಎನ್ ರಾಜು ಬಂದ್ ಹೇಗಿದೆ, ಭದ್ರತೆ ಎಲ್ಲೆಲ್ಲಿ ಕಲ್ಪಿಸಲಾಗಿದೆ ಎಂದು ಸಿಎಂ ಅವರು ಕೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲೂ ಸಂಘರ್ಷ ನಡೆದಿಲ್ಲ ಅಂತ ಡಿಜಿಪಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಶಾಂತಿಯುತ ರೀತಿಯಲ್ಲಿ ಬಂದ್ ಆಗಿದೆ. ಮಹದಾಯಿ ಹೋರಾಟ ಕೇಂದ್ರ ಹಾಗೂ ಕರ್ನಾಟಕ ಬಂದ್ ಬಗ್ಗೆ ಡಿಜಿಪಿಯಿಂದ ಮಾಹಿತಿ ಪಡೆದ ಸಿಎಂ ಸಿದ್ದರಾಮಯ್ಯ ಸಿಎಂ ನಿವಾಸ ಕಾವೇರಿಗೆ ಆಗಮಿಸಿದ ಡಿಜಿಪಿ ನೀಲಮಣಿ ಎನ್ ರಾಜು ಬಂದ್ ಹೇಗಿದೆ, ಭದ್ರತೆ ಎಲ್ಲೆಲ್ಲಿ ಕಲ್ಪಿಸಲಾಗಿದೆ ಎಂದು ಕೇಳಿದ ಸಿಎಂ ರಾಜ್ಯದಲ್ಲಿ ಎಲ್ಲೂ ಸಂಘರ್ಷ ನಡೆದಿಲ್ಲ ಎಂದು ಡಿಜಿಪಿ ಉತ್ತರ. ಮಹದಾಯಿ ಹೋರಾಟ ಕೇಂದ್ರ ಹಾಗೂ ಬೆಂಗಳೂರಲ್ಲೂ ಹೆಚ್ಚು ಭದ್ರತೆ. ಚುನಾವಣೆ ವರ್ಷದಲ್ಲಿ ಸರ್ಕಾರಕ್ಕೆ ಕೆಲವರಿಂದ ಕೆಟ್ಟ ಹೆಸರು ತರಲು ಯತ್ನ. ಬಂದ್ ನೆಪದಲ್ಲಿ ಕೋಮುಗಲಭೆ ಸೃಷ್ಟಿಸಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ಪ್ರಯತ್ನ. ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವುದಕ್ಕೆ ಅವಕಾಶ ಕೊಡಬೇಡಿ ಅಂತ ಮುಖ್ಯಮಂತ್ರಿ ಸಲಹೆ ನೀಡಿದ್ರು ಡಿಜಿಪಿಗೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಕಾನೂನು ಕೈಗೆತ್ತಿಕೊಂಡವರ ವಿರುದ್ಧ ಖಡಕ್ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಡಿಜಿಪಿ ನೀಲಮಣಿ ಎನ್ ರಾಜುಗೆ ಸೂಚನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶ್ರೀನಿವಾಸ್ ಹಳಕಟ್ಟಿ ನಮ್ಮ ಪ್ರತಿನಿಧಿ, ನಮ್ಮ ಕಲೀಗ ಶ್ರೀನಿವಾಸ್ ಹಳಕಟ್ಟಿ ಇದೀಗ ಮುಖ್ಯಮಂತ್ರಿಯವರ ನಿವಾಸದಿಂದ ನೇರ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಶ್ರೀನಿವಾಸ್, ಮುಖ್ಯಮಂತ್ರಿಗಳ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ಡಿಜಿಪಿ ಅವರ ಬಾಡಿ ಲ್ಯಾಂಗ್ವೇಜ್ ಏನು ಸೂಚಿಸ್ತಾ ಇತ್ತು? ಅಂದರೆ ಇವತ್ತಿನ ಬಂದ್ ಅದು ಯಾವ ರೀತಿ ಒಂದು ಟ್ವಿಸ್ಟನ್ನು ಪಡ್ಕೋಬೋದು, ಈ ಎಲ್ಲದರ ಬಗೆಗಿನ ಮಾಹಿತಿ ಏನಿದೆ ನಿಮ್ಮ ಬಳಿ? ಜಯಪ್ರಕಾಶ್, ಏನು ಇವತ್ತು ಮಹದಾಯಿ ಸಂಬಂಧಪಟ್ಟಂಗೆ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆ ಬಂದ್ ಕೊಟ್ಟಿದೆ. ಈ ಬಂದ್ ಸ್ವಲ್ಪ ರಾಜಕೀಯ ಸ್ವರೂಪವನ್ನು ಪಡೆದ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ಬೆಳಗ್ಗೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೊಲೀಸ್ ಮಹಾನಿರ್ದೇಶಕ ಎಸ್ ನೀಲಮಣಿ ರಾಜು ಅವರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಚುನಾವಣಾ ಹೊಸದಲ್ಲಿ ಯಾವುದೇ ಅಹಿತಕರ ಘಟನೆಗಳಂತೆ ಕಾನೂನು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ, ಯಾರು ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ, ಅದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತಕ್ಕಂಥ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ರಾಜಕೀಯ ಸ್ವರೂಪವನ್ನು ಪಡೆದ ಹಿನ್ನೆಲೆಯಲ್ಲಿ ರಾಜಕೀಯ ಬೇರೆ ಬೇರೆ ಪಕ್ಷಗಳ ಒಂದು ರಾಜಕೀಯ ಕಾರ್ಯಕರ್ತರು ಕೂಡ ಕೆಲವೊಂದಿಷ್ಟು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸಗಳನ್ನ ಮಾಡಬಹುದು. ಅಂತರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಿ, ಯಾವುದೇ ಒಂದು ಅಹಿತಕರ ಘಟನೆ ನಡೆದಂತೆ ಕಾನೂನು ಸುವ್ಯವಸ್ಥೆ ಪಾಲಿಸುವಲ್ಲಿ ಪೊಲೀಸರಿಗೆ ಒಂದು ಕಟ್ಟಪ್ಪಣೆಯನ್ನು ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಎಲ್ಲೊಂದು ರಾಜಕೀಯ ಪ್ರೇರಿತ ಆದ್ರಿಂದ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರ ಮತ್ತು ಇತರೆ ಸಚಿವರುಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಪೊಲೀಸ್ ಇಲಾಖೆಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಏನೆಲ್ಲ ಸೂಚನೆಗಳನ್ನ ಕೊಡಬೇಕು ಆ ಎಲ್ಲಾ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜಯಪ್ರಕಾಶ್, ಓಕೆ, ಒಂದು ವಿಮರ್ಶಾತ್ಮಕ ರೀತಿಯಲ್ಲಿ ಬಂದರೆ ಶ್ರೀನಿವಾಸ್, ಇನ್ನು ಕೇವಲ 3 ತಿಂಗಳು ಮಾತ್ರ ಬಾಕಿ ಉಳಿದಿದೆ ಮುಂದಿನ ವಿಧಾನಸಭಾ ಚುನಾವಣೆಗೆ. ಬಿಜೆಪಿ ಒಂದು ಪ್ರತಿಪಕ್ಷವಾಗಿ ಒಂದು ರೀತಿಯಲ್ಲಿ ಹೋರಾಟವನ್ನು ತೀವ್ರಗೊಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಜೊತೆಗೆ ಪರಿವರ್ತನಾ ಯಾತ್ರೆ, ನಿಜವಾಗಲೂ ಪರಿವರ್ತನಾ ಯಾತ್ರೆಯನ್ನು ವಿಫಲಗೊಳಿಸಬೇಕು ಅನ್ನೋದೇ ಆಗಿತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉದ್ದೇಶ? ಅಂದರೆ ಒಂದು ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ, 27ನೇ ತಾರೀಕು ಆಗಬೇಕಾಗಿರುವಂಥ ಬಂದನ್ನು 25ಕ್ಕೆ ಪ್ರೀಪೋನ್ ಮಾಡಿಸ್ಕೊಂಡ್ರು ಅನ್ನೋದು. ರಾಜಕೀಯ ವಲಯದಲ್ಲಿ ಇದರ ಬಗ್ಗೆ ಯಾವ ರೀತಿ ಚರ್ಚೆ ಆಗ್ತಾ ಇದೆ? ಬಿಜೆಪಿ ವಲಯ ಇರ್ಬೋದು ಅಥವಾ ಕಾಂಗ್ರೆಸ್ ವಲಯ ಇರ್ಬೋದು? ಜಯಪ್ರಕಾಶ್, ನಿಜಕ್ಕೂ ಕೂಡ ಅದೊಂದು ರಾಜಕೀಯ ಪ್ರೇರಿತವಾಗಿರತಕ್ಕಂತ ಬಂದ ಅನ್ನೋದಕ್ಕೆ ನಾವು ನೋಡಿದಾಗ ಇಲ್ಲಿ ರಾಜಕೀಯ ವಲಯದಲ್ಲಿ ಮಾತು ಕೇಳಿ ಬರ್ತಾ ಇರೋ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಏನು ಪರಿವರ್ತನಾ ಯಾತ್ರೆ ನಡೀತಾರೆ ಬಿಜೆಪಿಯದ್ದು, ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕೂಡ ಈ ಒಂದು ಪರಿವರ್ತನಾ ಯಾತ್ರೆಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಎಲ್ಲ ಮುಖಂಡರು ಕೂಡ ಒಂದು ಆರೋಪವನ್ನು ಮಾಡಬಹುದು, ವಾಗ್ದಾಳಿಯನ್ನ ಮಾಡಬಹುದು, ಎಲ್ಲ ರೀತಿಯ ಒಂದು ಬೆಳವಣಿಗೆಗಳು ಈ ವೇದಿಕೆಯಲ್ಲಿ ನಡೀಬಹುದು. ಆದ್ರೆ ನಾಳೆ ಈ ವೇದಿಕೆಯಲ್ಲಿ ಆಗ್ತಕ್ಕಂಥ ಒಂದು ವಾಗ್ದಾಳಿಗಳು, ಆರೋಪಗಳು ಮಾಧ್ಯಮಗಳಲ್ಲಿ ಬಿಂಬಿತವಾದರೆ ತಮ್ಮ ವಿರುದ್ಧ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತಕ್ಕಂಥ ಒಂದು ಕಾರಣಕ್ಕಾಗಿಯೇ ಈ ವಿಚಾರವನ್ನ ಡೈವರ್ಟ್ ಮಾಡೋ ಒಂದು ದೃಷ್ಟಿಯಲ್ಲಿ ಬಂದ್ಗೆ ಒಂದು ಪ್ರೇರಣೆ ಕೊಟ್ಟಿದ್ರೆ ಅಂತಕ್ಕಂಥ ಮಾತುಗಳು ಪ್ರತಿಪಕ್ಷಗಳಿಂದ ಕೇಳಿ ಬರ್ತಾ ಹೋದ್ರೆ ಕಾಂಗ್ರೆಸ್ ನಲ್ಲಿ ಕೇಳಿ ಬರ್ತಾ ಇರೋದೇ ಒಂದು ನಿಜ. ಅಂದ್ರೆ ಅಮಿತ್ ಶಾ ಬರ್ತಾ ಇದ್ದಾರೆ. ಶ್ರೀನಿವಾಸ್, ಇವತ್ತಿನ ಮೈಸೂರಿನ ಪರಿವರ್ತನಾ ಯಾತ್ರೆಯ ಬಗ್ಗೆ ಬಿಜೆಪಿಯವರಲ್ಲಿ ಆತಂಕ ಇದೆಯೋ ಇಲ್ಲೋ? ಖಂಡಿತವಾಗಿಯೂ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಮಿತ್ ಶಾ ಬಂದಿರ್ತಾರೆ. ಅಮಿತ್ ಶಾ ಈಗ ಆಲ್ರೆಡಿ ಒಂದು ಪರಿವರ್ತನೆ ಯಾತ್ರೆಗೆ ಬೆಂಗಳೂರಲ್ಲಿ ಚಾಲನೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕರ್ತರು ಮತ್ತು ಜನರ ಒಂದು ಕೊರತೆ ಇತ್ತು, ಖಾಲಿ ಕುರ್ಚಿಗಳಿತ್ತು. ಹೀಗಾಗಿ ಅದರಿಂದ ಒಂದು ಸಾಕಷ್ಟು ಒಂದು ರಾಜ್ಯ ಬಿಜೆಪಿ ಮುಖಂಡರು ಒಂದು ಅಸಮಾಧಾನಗೊಂಡಿರ್ತಕ್ಕಂಥ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು. ಆದ್ರೆ ಮೈಸೂರಿನಲ್ಲಿ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತವರು ಕ್ಷೇತ್ರ ನಡೀತಾ ಇರ್ತಕ್ಕಂಥ ಪರಿವರ್ತನೆ ಯಾತ್ರೆ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಬೇಕು, ಜನರನ್ನ ಸೇರಿಸಬೇಕು ಮತ್ತು ಅಮಿತ್ ಶಾ ಈ ಒಂದು ಯಾತ್ರೆಯ ತೃಪ್ತರಾಗಬೇಕು ಅಂತಕ್ಕಂಥ ಒಂದು ಮಹದಾಸೆ ಬಿಜೆಪಿ ಮುಖಂಡರಲ್ಲಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಂದ್ಗೆ ಕರೆ ಕೊಟ್ಟರೆ ಹಿನ್ನೆಲೆಯಲ್ಲಿ ಜನರು ಈ ಯಾತ್ರೆಗೆ ಬರ್ತಾರ ಅಂತಕ್ಕಂಥ ಒಂದು ಸಣ್ಣ ಅಳುಕು ಕೂಡ ಒಂದು ಬಿಜೆಪಿ ಮುಖಂಡರಲ್ಲಿ ಇದೆ ಅಂತ ಹೇಳ್ಬೋದು. ಓಕೆ, ಫೈನ್, ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗಾಗಿ. ಅದರ ಒಂದೊಂದು ಬಹಳ ಸ್ಪಷ್ಟ. ಇವತ್ತು ಇಡೀ ಮಾಧ್ಯಮ
ಖಂಡಿತವಾಗಲೂ ಈ ವಿಚಾರವನ್ನು ಪರಿವರ್ತನಾ ಯಾತ್ರೆ ವಿಚಾರವನ್ನು ಭಾಳ ಹೈಲೈಟ್ ಮಾಡೇ ಮಾಡುತ್ತೆ. ಆದರೆ ನಿನ್ನೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಆದಂತಹ ಅವಮಾನಕ್ಕೆ ಇದು ಉತ್ತರ ಆಗುತ್ತಾ ಐ ಡೋಂಟ್ ನೋ, ಗೊತ್ತಿಲ್ಲ. ಯಾಕಂತಂದರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ರೀತಿಯಲ್ಲಿ ಮೀಸಲಾತಿ ಅಸ್ತ್ರವನ್ನು ಬಳಸಿದರೂ ಕೂಡ ಮೈಸೂರಿಗೆ ಸಿಗದ ಮೈಸೂರು ಭಾಗ್ಯ ಅನ್ನುವಂಥ ರೀತಿಯಲ್ಲಿ ನಿನ್ನೆ ಅದು ನಡೆದು ಹೋಯಿತು. ಎನಿವೆ, ಬನ್ನಿ ಇದರ ಬಗ್ಗೆ ಇವತ್ತಿನ ಬಂದ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾತನ್ನು ನಮ್ಮ ನಾಯಕರಿಂದ ಕೇಳೋಣ. ಸಾಮ್ರಾಟ್ ಮಂಜು, ರಾಜ್ಯಾಧ್ಯಕ್ಷರು, ಕರ್ನಾಟಕ ಯುವ ಸೇನೆ. ಎಸ್, ಸಾಮ್ರಾಟ್ ಮಂಜು ಅವರೇ, ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಸಂಘಟನೆಗಳು ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣದಲ್ಲಿ ಸಿಕ್ಕಾಕೊಂಡಿದೆ. ಒಂದು ಕಡೆ ಏನಾಗ್ತಿದೆ ಅಂತಂದರೆ ಬಂದ್ ಯಾಕೆ ಬೇಕು, ಬಂದ್ ಯಾಕೆ ಬೇಡ ಅನ್ನುವಂಥದ್ದು ಕನ್ನಡ ಪರ ಸಂಘಟನೆಗಳಲ್ಲಿ ಶುರುವಾಗಿದೆ. ಬಟ್ ಇವತ್ತು ನೀವು ಇದನ್ನು ಮಾಡ್ತೀರಿ ನಿಜ, ಈ ಸಂದರ್ಭಕ್ಕೆ ನಾಳೆ ಇದು ದೊಡ್ಡ ಒಂದು ಕಂದಕವಾಗಿ ಹೊರಹೊಮ್ಮುವಂಥ ಎಲ್ಲ ಸಾಧ್ಯತೆಗಳಿದೆ ಕನ್ನಡ ಒಕ್ಕೂಟದಲ್ಲಿ. ಇದರ ಬಗ್ಗೆ ನಿಮಗೆ ಯಾವತ್ತೂ ಖೇದ ಅನ್ನಿಸ್ಲಿಲ್ವಾ? ಇಲ್ಲ, ಆ ಥರ ಅನಿಸ್ಲಿಕ್ಕೆ ಫಸ್ಟು ನಮ್ಮದು ಬಂದು ಬೇಡ ಅಂತ ನಮ್ಮ ವಿರೋಧ ಇದೆ ಮೈನು. ಈಗ ನಾವೇನು ನಮ್ಮ ವಾದ ಬಂದು ಬೇಡ, ಹೋರಾಟ ಮಾಡೋಣ. ಈಗ ಬಂದ್ ಮಾಡೋದ್ರಿಂದ ನೀವೇ ನೋಡಿದ್ರಿ, ಈಗ ಮಲ್ಲೇಶ್ವರಮಲ್ಲಿ ಕಲ್ಲು ಹೊಡೆಯುವಂಥದ್ದು ಮತ್ತೆ ಈ ತರ ಘಟನೆಗಳಾದಾಗ ನಮ್ಮ ಎಲ್ಲ ಕನ್ನಡ ಸಂಘಟನೆಯವರಿಗೆ ಕೆಟ್ಟ ಹೆಸರು. ಇದು ಈ ತರ ಬರಬಾರ್ದು. ಬಂದ್ ಬೇಡ ಅಂತಂದ್ರೆ ಪದೇ ಪದೇ ಬಂದ್ ಬೇಡ, ಪದೇ ಪದೇ ಬಂದ್ ಬೇಡ, ಪದೇ ಪದೇ ಅಂತಲ್ಲ ಸರ್. ನಾವು ಬಂದು ಅನ್ನೋದು ಲಾಸ್ಟ್ ಒಂದು ಅಸ್ತ್ರವಾಗಿ ಇಟ್ಕೊಂಡಿರಬೇಕು. ನಾವು ಏನಾದ್ರೂ ಫಸ್ಟ್ ಈಗ ನಾವು ಸ್ಟಾರ್ಟ್ ಮಾಡೋದೇ ಬಂದಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನು ಮುಂದೆ ನಾವು ಯಾವ ಸ್ಟೆಪ್ ತಗೊಳ್ಳೋಣ, ಯಾವ ರೀತಿ ಸ್ಟೆಪ್ ತಗೋಬೇಕು ಹೇಳಿ. ನಾವು ಬಂದು ಅಂತ ಮಾಡುವಂಥದ್ದು ನಾವು ಏನ್ ಮಾಡಬೇಕು, ಹೋರಾಟ ಮಾಡೋಣ. ಬಂದ್ ಮಾಡದೇ ಇದ್ರೆ ಕೇವಲ ಹೋರಾಟದಲ್ಲಿ ಕಿವಿಗೂ ಯಾರ ಕಿವಿಗೂ ಬೀಳೋದಿಲ್ವೇ? ಈಗ ಇದು ಮುಂಚೆನೂ ಬಂದ್ಗಳು ಮಾಡಿದೀವಲ್ಲ, ಬಂದ್ ಮಾಡೋದ್ರಿಂದ ಯಾರು ಕಿವಿ ಕೇಳಿಸ್ತಾ ಇದೆ? ಈಗ ಹಿಂದೆನೂ ಕೂಡ 12ನೇ ತಾರೀಕು ಜೂನ್ 12ನೇ ತಾರೀಕು ಬಂದ್ ಮಾಡಿದ್ರು. ಈ ಹಿಂದೆನೂ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ, 2 ವರ್ಷದಿಂದ 12 ಬಂದ್ ಮಾಡಿದ್ದಾರೆ. ಯಾವ ಕಿವಿ ಹಿಂಡಿದೀವಿ, ಯಾರಿಗೆ ಕಿವಿ ಕೇಳಿಸಿದೆ ಹೋಗ್ಲಿ. ಈಗ ಆ ಥರ ಕಿವಿ ಕೇಳಿಸ್ಬೇಕು ಅಂದ್ರೆ ನೋಡಿ, ಈಗ ಮೊನ್ನೆ ಕಾರ್ಮಿಕರಿಗೆ ತೊಂದರೆ ಆದಾಗ ಅವ್ರದ್ದು EF ಕಮ್ಮಿ ಮಾಡಿದಾಗ ಅವರು ಬಹುತ್ ಪ್ರತಿಭಟನೆ ಮಾಡಿದ್ರು. ಇಡೀ ಒಂದು ವಾರದೊಳಗಡೆ ಅವ್ರಿಗೆ ಸಾಲ್ವ್ ಮಾಡಿಕೊಟ್ರು. ಅದೇ ರೀತಿ ನಮ್ಮ ಕನ್ನಡ ಪರ ಸಂಘಟನೆಲ್ಲ ಸೇರಿ ನಾವು ಪ್ರತಿಭಟನೆ ಮಾಡೋಣ, ಬೀದಿಗಿಳಿದು ಪ್ರತಿಭಟನೆ ಮಾಡೋಣ. ಆವಾಗ ನಾವು ಒಂದ್ ಕಡೆ ಕೂತ್ ಮಾಡೋದ್ರಿಂದ ಪ್ರಧಾನಮಂತ್ರಿಗೂ ಕೇಳಿಸುತ್ತೆ. ನಾವು ಬಂದ್ ಮಾಡೋದ್ರಿಂದ ಅವ್ರೇನಾಗುತ್ತೆ, ಒಂದಿನ ಬಂದ್ ಮಾಡ್ತಾರೆ, ನಾಳೆ ಮತ್ತೆ ಯಥಾಸ್ಥಿತಿ ಇರ್ತದೆ. ಇದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೊಳ್ಳೋದು? ನಿಮ್ಮ ಸಂಖ್ಯೆ ಎಷ್ಟಿದೆ ಅಂತಲೂ ಗೊತ್ತಾಗುತ್ತೆ. ಅಲ್ಲಲ್ಲ, ಹಾಗಂತಲ್ಲ. ಈಗ ಏನಾಗಿದೆ ಅಂದ್ರೆ ಅವರು ಕಿವಿಗೆ ಕೇಳಿಸಲ್ವಲ್ಲ. ಈಗ ನಮ್ಮ ಕರ್ನಾಟಕಕ್ಕೆ ಬಂದ್ ಮಾಡ್ಕೊಂಡು ನಮ್ಗೆ ನೀರು ಬರ್ತಾ ಇಲ್ಲ ಅಂತ ತೊಂದ್ರೆ, ಅದರಲ್ಲೂ ಒಂದು ವಿಚಾರ ಖಂಡಿತವಾಗ್ಲೂ ಗಮನದಲ್ಲಿಡಬೇಕು. ಯಾಕಂದ್ರೆ ಮೊನ್ನೆ ಅಷ್ಟೇ ಅಂಗನವಾಡಿ ಕಾರ್ಯಕರ್ತೆಯರು ಅವರು ಬಂದ್ಗೆ ಕರೆ ಕೊಡ್ಲಿಲ್ಲ. ಹೌದು, ಯಾರ ಗಮನವನ್ನು ಸೆಳೆಬೇಕು ಆ ರೀತಿ ಗಮನವನ್ನು ಸೆಳೆದ್ರು. ಸೊ ಅವರಿಗೆ ಬೇಕಿರುವಂತಹ ರಿಸಲ್ಟ್ ಏನು, ಅದು ವಿದಿನ್ 1 ಮಂತಲ್ಲಿ ಮುಖ್ಯಮಂತ್ರಿಗಳು ಕೂಡ ಕೊಟ್ಟರು ಅಂತೇಳಿ. ಎಸ್, ಅಮೃತ್ ಹಿಜಾರಿ ಅವರಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹುಬ್ಬಳ್ಳಿ ಸ್ಟುಡಿಯೋದಲ್ಲಿ. ಎಸ್, ಅಮೃತ್ ಅವರೇ, ನಿಮ್ಮ ಅಭಿಪ್ರಾಯ ಏನು ಈ ಬಂದ್ಗೆ ಸಂಬಂಧಪಟ್ಟ ಹಾಗೆ? ಬಂದ್ ಬೇಕೋ ಬೇಡೋ ಅನ್ನೋ ರೀತಿಯಲ್ಲೇ ಈಗ ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಗೆ ರಾಜಕೀಯ ಪ್ರೇರಿತ ಬಂದ್ಗಳು ಅಂತ. ಹಾಗಿದ್ರೆ ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾಂಗ್ರೆಸ್, ಕರ್ನಾಟಕ ರಕ್ಷಣಾ ವೇದಿಕೆ BJP, ಕರ್ನಾಟಕ ರಕ್ಷಣಾ ವೇದಿಕೆ JDS, ಈ ರೀತಿ ಆದರೆ ಏನು ಗತಿ ಅಂತ? ಮೊದಲಿಗೆ ಕನ್ನಡದ ಹೆಮ್ಮೆಯ ಚಾನೆಲ್ ಆದಂತ ಸುವರ್ಣ ವಾಹಿನಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾಕಂದ್ರೆ ಈ ಭಾಗದಲ್ಲಿ ಕಳಸಾ ಬಂಡೂರಿಯ ನೀರಿನ ವಿಚಾರ ಇಟ್ಟುಕೊಂಡು 921 ದಿನಗಳ ಕಾಲ ಸತತವಾಗಿ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ 13 ತಾಲೂಕು 4 ಜಿಲ್ಲೆ ಒಳಗೊಂಡಂತೆ ಎಲ್ಲ ಸಂಪೂರ್ಣವಾಗಿ ಹೋರಾಟವನ್ನು ನಿರಂತರವಾಗಿ ಬೆಳಕಿಗೆ ಚೆಲ್ಲದಂತ ವಾಹಿನಿಗೆ ಅಭಿನಂದನೆ ನಾವು ಸಲ್ಲಿಸಬೇಕಾಗಿದೆ. ಥ್ಯಾಂಕ್ ಯು ಸರ್. ಜೊತೆಗೆ ಏನು ಬಂದ್ ಕರೆಯ ಬಗ್ಗೆ ಒಬ್ರು ಬಂದ್ ಬೇಡ, ಒಬ್ರು ಬಂದ್ ಬೇಕು, ಒಬ್ರು ಬೀದಿಗಿಳಿತೀವಿ, ಒಬ್ರು ಹೋರಾಟ ಮಾಡ್ತೀವಿ ಅಂದ್ರು. ನಾವು ಮಾತ್ರ ಉತ್ತರ ಕರ್ನಾಟಕದ ಹೋರಾಟಗಾರರು ಸ್ಪಷ್ಟವಾಗಿದ್ದೇವೆ. ಓಕೆ, 921 ದಿನಗಳ ಕಾಲ ಸತತವಾಗಿ ಹೋರಾಟ ಮಾಡ್ತಕ್ಕಂಥ ರೈತ ಪರ, ಕನ್ನಡ ಪರ, ದಲಿತ ಪರ, ಕಾರ್ಮಿಕರ ಪರ ಎಲ್ಲ ಹೋರಾಟಗಾರರು ಈ ಭಾಗದಲ್ಲಿ. ದಕ್ಷಿಣ ಕರ್ನಾಟಕದಲ್ಲಿ ದಿನನಿತ್ಯ ಪ್ರತಿಯೊಂದು ಹೋರಾಟ ಮಗದೊಂದು ಮತ್ತೊಂದು ನಡೀತಾ ಇದೆ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ಏಕೈಕ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಏಕೈಕ ಹೋರಾಟ ಅದು ಕಳಸಾ ಬಂಡೂರಿ ಹೋರಾಟ. ಆದ್ರೆ ಮೊನ್ನೆ ಬಹಳ ದುಃಖ ಆಯ್ತು. ಏನು ಇವು ಹೋರಾಟ ಮಾಡ್ತಾ ಇದ್ದಾರೆ, ಬಂದ್ ಕರೆ ಕೊಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವರು, ಮತ್ತೊಬ್ರು ಹೇಳ್ತಾರೆ ಬಿಜೆಪಿಯವರು, ಇನ್ನೊಬ್ರು ಹೇಳ್ತಾರೆ JDSನವರು. ನಾವು 3 ಪಕ್ಷಕ್ಕೆ ಮೊದಲೇ ಧಿಕ್ಕಾರವನ್ನ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ಗೂ ಧಿಕ್ಕಾರ, ಬಿಜೆಪಿಗೂ ಧಿಕ್ಕಾರ, JDSಗೂ ಧಿಕ್ಕಾರ. ಹೋರಾಟಗಾರರು ನಾವು ಯಾರು ಕೂಡ ಇನ್ನೊಬ್ರು ಮಾತು ಕೇಳಿ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ. ಮತ್ ಜೊತೆಗೆ ಬಂದ್ ಕರೆ ಯಾಕೆ ಅವಶ್ಯ ಅಂತೂ ಚರ್ಚೆಗಳು ನಡೀತಾ ಇದ್ದಾವೆ.
ಇದು ಪ್ರಾರಂಭದ ಹಂತ ಹೋರಾಟ ಅಲ್ಲ. 921 ದಿನಗಳ ಕಾಲದ 1000 ಗಡಿಯನ್ನ ಮುಟ್ಟುವಂತ ಹೋರಾಟವ ಇದಾಗಿದೆ. ಓಕೆ, ಸತತ 3 ವರ್ಷಗಳ ನಡೀತಕ್ಕಂತ ಹೋರಾಟ. ನೋಡಿ, ನಾವು 2 ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದ್ವಿ 2013ರಲ್ಲಿ ಕಾವನ್ನ ಎಚ್ಚರಿಕೆ ಮಾಡಲಿಕ್ಕೆ. ಒಂದು, ರಾಜ್ಯ ಸರ್ಕಾರಕ್ಕೆ ಟ್ರಿಬ್ಯುನಲ್ಗೆ ಅರ್ಜಿ ಸಲ್ಲಿಸ್ರಿ ಅಂತ ರಾಜ್ಯ ಸರ್ಕಾರ ಕೇಳಿದ್ವಿ. ಕೇಂದ್ರ ಸರ್ಕಾರಕ್ಕೆ ಹೊಸದಾಗಿ ಸರ್ಕಾರ ಬಂದಿದೆ, ಬಹುಮತವನ್ನ ತಗೊಂಡಿದ್ರಿ, ಮೋದಿಯವರು ಒಳ್ಳೆಯವರು, ಮತ್ತೊಂದು ಜನರ ಬಗ್ಗೆ, ರೈತರ ಬಗ್ಗೆ ಏಕ್ ಬೂಂದ್ ಪಾನಿ ಬಿ ಅಮೃತ್ ಅಂತ ಹೇಳುವಂತ ಪ್ರಧಾನಿಗಳು ನಮ್ಮ ನೀರು ಕೊಡ್ತಾರೆ. ಹಾಗಾಗಿ ಪ್ರಧಾನಿ ಮಂತ್ರಿಗಳು ಈ ಅಮೃತ್ ಅವರೇ ಬಹಳ ಅತ್ಯುತ್ತಮವಾದಂತಹ ಮಾಹಿತಿಗಳನ್ನು ನೀವು ಕೊಡ್ತಾ ಇದ್ದೀರಿ, ಮತ್ತೆ ಅದರ ಅದ್ಭುತವಾದಂತಹ ಪ್ರತಿಕ್ರಿಯೆ ನನಗೆ ನಿಮ್ಮಿಂದ ಬೇಕಿರುವಂತದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ರಾಜ್ಯಕ್ಕೆ ಮಾಡಿರುವಂತಹ ಅನ್ಯಾಯ ಮತ್ತು ಒಂದು ಕಡೆ, ಇನ್ನೊಂದು ಕಡೆ ಅದನ್ನು ಸರಿಪಡಿಸುವಂತಹ ಅವಕಾಶ ಎರಡೂ ಪಕ್ಷಗಳಿಗೆ ಎಷ್ಟಿತ್ತು ಇನ್ನೊಂದು ಪ್ರಶ್ನೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವಾಸ್ತವಿಕ ಅಂಶ ಏನಿದೆ ಅದರ ಬಗೆಗಿನ ಪ್ರಶ್ನೆ. ನಾನು ಖಂಡಿತವಾಗ್ಲೂ ನಿಮ್ಮಿಂದ ಅದಕ್ಕೆ ಉತ್ತರ ಬಯಸ್ತೀನಿ, ಯಾಕಂದರೆ ನೀವು ಆ ಭಾಗದ ಇಡೀ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು, ನಿಮಗೆ ಗೊತ್ತಿದೆ ಅದರ ಬಗ್ಗೆ. ಸೊ ಒಂದು ಬ್ರೇಕ್ ಆದ ನಂತರ ಖಂಡಿತವಾಗ್ಲೂ ಕೇಳೋಣ.